ಆತ್ಮೀಯರೇ ಎಲ್ರಿಗೂ ನಮಸ್ತೆ. ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಗೆ ನಾನು ಸ್ವಾಗತವನ್ನು ಕೋರ್ತಾ ಆತ್ಮೀಯರೇ ಇಲ್ಲಿ ನೋಡ್ತಾ ಇದ್ರಿ ನೀವು ಏನು ಅಂತ ಹೇಳಿದ್ರೆ PDFA ಅಂತ ಹೇಳ್ಬಿಟ್ಟು ಒಂದು ಸಂಸ್ಥೆ ಇದೆ, ಅಂತಾರಾಷ್ಟ್ರೀಯ ಸಂಸ್ಥೆ. ಅದು ಮೊನ್ನೆ ಫೆಬ್ರವರಿ 7, 8, 9ನೇ ತಾರೀಕು ಒಂದು ದೊಡ್ಡದಾಗಿರ್ತಕ್ಕಂಥ ಒಂದು ಹಸುಗಳ ಒಂದು ಮೇಳ ಅಂತಾನೆ ಹೇಳಿದ್ರೆ ತಪ್ಪಾಗ್ಲಾರ್ದು. ಪ್ರತಿ ವರ್ಷ ಕೂಡ ಇದೇ ರೀತಿ ಒಂದು ಅತಿ ದೊಡ್ಡ ಒಂದು ಎಕ್ಸ್ಪೋವನ್ನ ಅಂದ್ರೆ ಹಸುಗಳನ್ನ ಕರುಗಳನ್ನ ತರಿಸಿ ಅಲ್ಲಿ ಪ್ರದರ್ಶನಕ್ಕೆ ಇಡ್ಲಾಗುತ್ತೆ. ಯಾವ ಹಸು ಚೆನ್ನಾಗಿರುತ್ತೆ, ಯಾವ ಕರುಗಳು ಚೆನ್ನಾಗಿರುತ್ತೆ ಅದಕ್ಕೆ ಪ್ರೈಸ್ ಅನ್ನ ನೀಡಲಾಗುತ್ತೆ. ಇಲ್ಲಿ ಹಾಲು ಹಲ್ಲಿನ ಹಸುಗಳಿಂದ ಹಿಡಿದು ಅತಿ ಹೆಚ್ಚು ಹಾಲು ಕೊಡುವಂತ ಹಸುಗಳು ಮಾತ್ರ ಇಲ್ಲಿ ಇರೋದಿಲ್ಲ. ಇಲ್ಲಿ ಇರುವಂತದ್ದು ಕರುಗಳನ್ನು ಕೂಡ ಪ್ರದರ್ಶನಕ್ಕೆ ಇಡಲಾಗುತ್ತೆ. ಜರ್ಸಿ ಮತ್ತು HF ಹಸುಗಳು ಮಾತ್ರ ಇದರಲ್ಲಿ ಅತಿ ಹೆಚ್ಚು ಆಕರ್ಷಣೀಯವಾಗಿರುವಂತದ್ದು. ಆದಷ್ಟು ಬರುವಂತಹ ಕರು ಅಥವಾ ಹಸುಗಳಲ್ಲೇ HF ಜಾತಿಯ ಹಸುಗಳೇ ಹೆಚ್ಚಾಗಿರುತ್ತೆ, ಕರುಗಳು ಜಾಸ್ತಿ ಆಗಿರುತ್ತೆ. ಇಲ್ಲಿ ಮನೆ ನಡೆದಿರ್ತಕ್ಕಂಥ ಒಂದು ವಿಚಾರ ನಿಮ್ಮ ಹತ್ರ ಹಂಚ್ಕೊಳ್ತಾ ಇದೆ. ಏನಪ್ಪಾ ಅಂತ ಹೇಳಿದ್ರೆ, ನಮ್ ಕಡೆ ಎಲ್ಲ ನಾವು ಹಾಲಿನ ಹಿಂದೆ ನಾವು ಬೀಳ್ತೀವಿ, ಒಂದು ಒಳ್ಳೆ ಬ್ರೀಡಿಂಗ್ ಅನ್ನ ನಾವು ಮಾಡಿಸೋದಿಲ್ಲ ಅನ್ನೋದಕ್ಕೆ ಒಂದು ಉದಾಹರಣೆ. ಇಲ್ಲೆಲ್ಲ ನೋಡಿ ಅಡರ್ ಕಂಪ್ಯಾಕ್ಟ್ ಹೇಗಿದೆ. ಇವರೆಲ್ಲರೂ ಕೂಡ ಒಂದು ತಳಿ ಅಭಿವೃದ್ಧಿಯಲ್ಲಿ ಬ್ರೀಡಿಂಗ್ ಅಲ್ಲಿ ಕೆಲಸ ಮಾಡುವಂತವ್ರು. ಬ್ರೀಡಿಂಗ್ ಅಲ್ಲಿ ಕೆಲಸ ಮಾಡಿದ್ರೆ ತನ್ನಿಗ್ತಾನೆ ಹಾಲು ಉತ್ಪಾದನೆ ಜಾಸ್ತಿ ಆಗೇ ಆಗುತ್ತೆ. ಪಂಜಾಬ್ನ ಲೂಧಿಯಾನದಲ್ಲಿ ನಡೆದಿರ್ತಕ್ಕಂಥ ಉತ್ಸವದಲ್ಲಿ ABS ಹಸುಗಳು ಅಂದ್ರೆ ABS ಸೆಮೆನ್ ಹಾಕ್ತಿರ್ತಕ್ಕಂಥ ಹಸುಗಳು ಕೂಡ ಇಲ್ಲಿ ಅತಿ ಹೆಚ್ಚು ಭಾಗಿಯಾಗಿರುವಂತದ್ದು ಒಂದು ನೋಟು. ಯಾಕೆ ಅಂತ ಹೇಳಿದ್ರೆ ABS ಅರ್ಮಾಳ 2ನೇ ಪ್ರೈಸ್ ಅನ್ನ ಗಳಿಸಿರ್ತಕ್ಕಂಥದ್ದು ನಾವು ಕಂಡಿದೀವಿ. ಅದೇ HF ಅತಿ ಹೆಚ್ಚು ಹಾಲು ಅಂದ್ರೆ 80 kg, ನಾವು ಲೀಟರ್ ಅಂತೀವಲ್ವಾ, ಅದು 80 kg ಅಷ್ಟು ಹಾಲನ್ನ ಕೊಟ್ಟು ರೆಕಾರ್ಡ್ ಮಾಡಿ ಅಲ್ಲಿ ಪ್ರೈಸ್ ಅನ್ನ ಗೆತ್ಕೊಂಡಿದೆ. ಅಂದ್ರೆ ಟ್ರ್ಯಾಕ್ಟರ್ ಅನ್ನ ಪ್ರೈಸ್ ಆಗಿ ಕೊಟ್ಟಿದ್ದಾರೆ ಅವ್ರಿಗೆ. ಇಲ್ಲಿ ಟ್ರ್ಯಾಕ್ಟರ್ ಗೆಲ್ಲೋದು ಇಂಪಾರ್ಟೆಂಟ್ ಅಲ್ಲ, ಅವರು ತಳಿ ಅಭಿವೃದ್ಧಿ ಬ್ರೀಡಿಂಗ್ ಅಲ್ಲಿ ಎಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅನ್ನೋದಕ್ಕೆ ಉದಾಹರಣೆ ಅಷ್ಟೇ. ಇದು ABS ನ ಅರ್ಮಾಡ, ಇದು ನೀವು ನೋಡ್ತಾ ಇದ್ದೀರಲ್ಲ, ಇದು ಕೂಡ 47 ಸಮಥಿಂಗ್ kg ಅಷ್ಟು ಹಾಲನ್ನ ಕೊಟ್ಟಿರ್ತಕ್ಕಂಥದ್ದು. ಸೌಂದರ್ಯ ಸ್ಪರ್ಧೆಯಲ್ಲಿ ಜರ್ಸಿ ಇದು ಪ್ರಶಸ್ತಿ ಗಳಿಸಿರ್ತಕ್ಕಂಥದ್ದು. ಹಿಂಗೆ ಯಾಕಂತ ಹೇಳಿದ್ರೆ ಅಷ್ಟೇ ಇದ್ರೆ 80 kg ಅಂದ್ರೆ ಒಂದು ದಿನಕ್ಕೆ ನಾವು ಒಂದು 10 ಹಸು ಕಟ್ಟೋದೊಂದು, ಈ ತರದ ಒಂದು ಹಸು ಕಟ್ಟೋದು ಒಂದು ಅಂತ ಅನ್ಸುತ್ತೆ ನನಗೆ. ಅಷ್ಟೊಂದು ಹಾಲಿನ ಇಳುವರಿ ಹೆಂಗ್ ತೆಗಿತಾರೆ, ಅವ್ರ ಹಸುಗಳು ಹೇಗೆ, ನಮ್ಮ ಹಸುಗಳು ಹೇಗೆ ಅಂತಲ್ಲ, ಅಲ್ಲಿ ವಾತಾವರಣ ಹಾಗಿದೆ ಹೀಗೆ ಅಂತ ಎಲ್ಲ ಸುಳ್ಳದು. ಒಂದ್ ಹೇಳ್ತೀನಿ ಕೇಳಿ, ಬ್ರೀಡಿಂಗ್ ಮಾಡಿಸ್ಬೇಕು ಅಂತ ಹೇಳಿದ್ರೆ ನಾವು ಹೆಂಗ್ ಬೇಕಂದ್ರೆ ನಮ್ಮ ಹಸುಗಳನ್ನ ಸೆಟಪ್ ಅನ್ನ ಮಾಡ್ಕೊಂಡು ನಾವು ಇಳುವರಿನ ಹಾಲಿನ ಪಡ್ಕೋಬಹುದು. ನಾವೆಲ್ಲರೂ ಕೂಡ 10 ಲೀಟ್ರು 5 ಲೀಟ್ರು 20 ಲೀಟರ್ಗೆ ಸುಸ್ತಾಗ್ಬಿಡುತ್ತೆ, ಸಾಕ್ ಬೇಕಾದಷ್ಟು ದೊಡ್ಡ ಹಸು ಇದು ಅಂತ. ಬಟ್ ಒಳ್ಳೆ ಸಿಮನ್ಗಳನ್ನ ನಾವು ಹಾಕ್ಸಿದ್ರೆ ಖಂಡಿತ ಇದೇ ತರ ನಾವು ಮಿಲ್ಕಿಂಗ್ ಹೀಡನ್ನ ನಾವು ತೆಗಿಬಹುದು ಅಂತ ಹೇಳಿ. ಯಾಕೆ ನಿಮ್ಗೆ ಇದನ್ನ ತೋರಿಸ್ತಾ ಇದ್ದೆ ಅಂತಂದ್ರೆ, ಮೋಸ್ಟ್ಲಿ ನೀವೆಲ್ಲ ನೋಡಿರ್ತೀರಿ, ವಿಡಿಯೋದಲ್ಲೆಲ್ಲ ಟಿವಿಲೆಲ್ಲ ನೋಡಿರ್ತೀರಿ. ಬಟ್ ಕೆಲವ್ರು ಮಾತ್ರ ಈ ತರ ಇದೆಯಾ ಅಂತಾನು ತುಂಬಾ ಜನಕ್ಕೆ ಗೊತ್ತಿರೋದಿಲ್ಲ. ಪ್ರತಿ ವರ್ಷ ಇದೇ ತರ ಎಕ್ಸ್ಪೋ ಮೇಳ ಅಂತ ಇರುವಂತದ್ದು. ಇಲ್ಲಿ ಕಾಣ್ತಾ ಇದೆಯಲ್ಲ, ಇವರೆಲ್ಲರೂ ಕೂಡ ಈ ತಂಡ ಆಯ್ಕೆ ಮಾಡುತ್ತೆ ಹಸುಗಳನ್ನ. ಅಲ್ಲ ಅವ್ರು ಕೂಡ ಒಂದು ಯಾವುದು ಚೆನ್ನಾಗಿ ಇರುತ್ತೆ ಅಥವಾ ಹಾಲಿನ ಇಳುವರಿಲಿ ಹೇಗಿದೆ, ಸೌಂದರ್ಯದಲ್ಲಿ ಹೇಗಿದೆ, ಅಡರ್ ಹೇಗಿದೆ, ಅದ್ರದ ಕಾಲು ಲೆಗ್ ಸ್ಕೋರ್ ಹೇಗಿದೆ, ಇವನ್ನೆಲ್ಲ ಅಬ್ಸರ್ವ್ ಮಾಡಿಬಿಟ್ಟು ಇವರು ಅದಕ್ಕೆ ಒಂದು ಪ್ರಶಸ್ತಿ ಘೋಷಣೆ ಮಾಡ್ತಾರೆ. ಇದೇನಿದೆ ಕೆಂಪು ತರದ ಒಂದು ಬಟ್ಟೆ ಏನಿದೆ ಅದಕ್ಕೆ ಶೆಲ್ಲೆ ತರ ಆಯ್ಕೆ ಮಾಡಿ ಹಸುಗಳ ಮೇಲೆ ಹಾಕಿದ ನಂತರನೇ ಅದು ಅವ್ರದೇ ಹಸು ಸೆಲೆಕ್ಟ್ ಆಗಿದೆ, ಗೆದ್ದಿದೆ ಅಂತ ಹೇಳ್ಬಿಟ್ಟು. PDFA ಇದು ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ರೆ ಅದು ಖುಷಿ ಆಗ್ತದೆ. ಒಳ್ಳೆ ಸಂಸ್ಥೆ, ಅಂತಾರಾಷ್ಟ್ರೀಯ ಸಂಸ್ಥೆ. ಭಾರತದ ದೇಶ ಅಲ್ಲದೆ ಕೂಡ ಬೇರೆ ವಿದೇಶದಲ್ಲೂ ಕೂಡ ಈ ತರ ಹೆಚ್ಚು ಪ್ರಯೋಗ ನಡೀತಾ ಇರುವಂತದ್ದು. ಬಂಧುಗಳೇ, ಏನೇ ಪ್ರೈಸ್ ಗೆದ್ರು ಕೂಡ ಅತಿ ಹೆಚ್ಚು ಗೆದ್ದಿದ್ದೆ ಪಂಜಾಬ್ ಸೈಡ್ ಇಂದ. ಫಸ್ಟ್, ಸೆಕೆಂಡ್, ಥರ್ಡ್, 4th, 5th, 6th, 7th ಪ್ರೈಸ್ ತನಕನು ಪಂಜಾಬ್, ಲೂಧಿಯಾಣ, ಹರಿಯಾಣ ಇವರೇ ಹೊಡ್ಕೊಂಡ್ರು. ಮೊನ್ನೆ ರಾಜಸ್ಥಾನದಲ್ಲೂ ಕೂಡ ಅದೇ ತರ ಆಯ್ತು, ಚಿಕ್ಕ ಪ್ರಮಾಣದಲ್ಲಿ. ನೋಡಿ ಎಷ್ಟು ಖುಷಿ ಪಡ್ತಾ ಇದ್ರು ಅವ್ನ ಹಸನ್ನ ತಪ್ಕೊಂಡು ಒಂದು ಗೆದ್ದಿರೋಂತ. ನಾವು ಹಬ್ಬದ ಹೋರಿಗಳನ್ನ ಗೆಲ್ಸ್ತೀವಲ್ಲ, ಹಂಗೆ ಹಸುಗಳು ಚೆನ್ನಾಗಿದೆ ಲಕ್ಷಣ ಗೆದ್ದಾಗ ಸಾಕಿರೋನ್ಗೆ ಎಷ್ಟು ಖುಷಿ ಆಗ್ಬಾರ್ದು, ಅಷ್ಟು ಚೆನ್ನಾಗಿ ಸಾಕಿರ್ತಾರೆ. ಒಳ್ಳೊಳ್ಳೆ ಡೈರಿ ಫಾರ್ಮ್ ಇವೆಲ್ಲರೂ ಕೂಡ ಏನು ಕೊಟ್ಟಿಗೆ ಕಟ್ ಹಾಕಿ ಸಾಕಿರೋರಲ್ಲ ಇವರೆಲ್ಲ. ಪೆಡಾಕ್ ಸಿಸ್ಟಮ್ ಅಲ್ಲಿ ಅಂದ್ರೆ ಫ್ರೀ ರೇಂಜ್ ಅಲ್ಲಿ ಹೊರಗಡೆ ಕೊಟ್ಟಿಗೆಯನ್ನ ಒಳಗ್ ಕಟ್ಕೊಂಡು ಹೊರಗಡೆ ಫ್ರೀ ಬಿಟ್ಬಿಡ್ತಾರೆ ಇವರು. ಅದು ಆರಾಮಾಗಿ ಅಲ್ಲಿ ನೀರು ಮೇವು ಇರುತ್ತೆ, ಮೇಯ್ಕೊಂಡು ತಿರುಗಾಡ್ಕೊಂಡಿರ್ತವೆ. ಆ ತರ ಈ ಪೆಡಾಕ್ ಸಿಸ್ಟಮ್ ಅಲ್ಲಿ ಇರ್ತಕ್ಕಂಥ ಹಸುಗಳು ಇವೆಲ್ಲ ಆಲ್ಮೋಸ್ಟ್ ಗೆದ್ದಿರೋದು. ಇಲ್ಲಿ ನೋಡಿ ಎಷ್ಟು ಖುಷಿ ಇದೆ ಅವ್ರಿಗೆಲ್ಲ, ನಾನು ಗೆದ್ದಿದ್ದೀನಿ ಅಂತ ಹೇಳ್ಬಿಟ್ಟು. ಅಡರ್ ಕಂಪ್ಯಾಕ್ಟ್ ನೋಡ್ರಿ ಎಷ್ಟು ಚೆನ್ನಾಗಿದೆ. ಹಾಗಾಗಿ ಇಷ್ಟ ಇದ್ರೆ ನಾವು ಕೂಡ ಇನ್ಮೇಲೆ ನಾನೇನ್ ಹೇಳ್ತೀನಿ, ಹಸುಗಳು ಸಾಕೋಣ, ಮಾಡೋಣ, ಒಳ್ಳೆ ಬ್ರೀಡ್ ಕರುಗಳನ್ನ ಆಯ್ಕೆ ಮಾಡ್ಕೊಂಡು ಸೆಕ್ಸರ್ ಸೆಮೆನ್ಗಳನ್ನ ಹಾಕ್ಸ್ಕೊಂಡು ಅಥವಾ ಯಾವ್ದೇ ಒಳ್ಳೆ ಸೆಮೆನ್ ಯಾವ್ದಿದೆ. ಈಗ ನಮ್ಮ ಕಡೆ ಹೆಚ್ಚು ಪ್ರಚಲಿತ ABS ಅಂತೀವಿ, ಅದಕ್ಕಿಂತ ಚೆನ್ನಾಗಿರೋ ಕೂಡ ಇದೆ. ಬಟ್ ಅಡ್ಡಿ ಇಲ್ಲ, ನಮಗೆ ಈಸಿಯಾಗಿ ಸಿಗ್ತಾ ಇರುವಂತದ್ದು ABS ಸಿಮೆನ್ಗಳು ಇಲ್ಲಿ.
ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಎಲ್ಲಾ ಕಡೆ ಹರಡ್ತಾ ಇದೆ. ಹಾಗಾಗಿ ಅದನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ABS ಸಿಮೆಂಟ್ ಗಳನ್ನ ಹಾಕ್ಸಿ ನಾವು ಸಕ್ಸಸ್ ಆಗೋಣ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತೀನಿ ನಾನು. ಅಂದಾಗೆ ಸ್ನೇಹಿತರೆ, ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಮುಂದಿನ ದಿನಗಳಲ್ಲಿ ಇದೇ ತರ ಮಾಹಿತಿ ಇರ್ತಕ್ಕಂತಹ ಒಂದು ವಿಡಿಯೋಗಳನ್ನ ನಿಮ್ಗೆ ನಾನು ತರ್ತಾ ಇರ್ತೀನಿ, ಹೇಳ್ತಾ ಇರ್ತೀನಿ. ಒಳ್ಳೊಳ್ಳೆ ಡೈರಿ ಫಾರ್ಮ್ಗಳಿಗೆ ವಿಸಿಟ್ ಮಾಡ್ತೀನಿ, ಕೃಷಿಗೆ ಸಂಬಂಧಪಟ್ಟಂತ ವಿಡಿಯೋಗಳನ್ನ ನಾನು ಮಾಡ್ತಾ ಇರ್ತೀನಿ. ಸಪೋರ್ಟ್ ಮಾಡಿ ಬೆಳೆಸಬೇಕಾಗಿರುವಂಥದ್ದು ನಿಮ್ ಕರ್ತವ್ಯ. ದಯವಿಟ್ಟು ಆದಷ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.